ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮಗೆ ಸಿಗೋದೇ ಮಾರ್ಗದರ್ಶನ, ಯಾವ ರೀತಿ ಬದಲಾವಣೆಯನ್ನು ಮಾಡಿಕೊಂಡು ಯಾವ ರೀತಿ ಕರ್ಮಗಳನ್ನು ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನು ಕಂಡುಕೊಳ್ಬಹುದು ಅನ್ನೋದು. ಹಾಗೆ ಇದು ಕೆಲವು ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ನಿಮಗೆ ಸಹಾಯ ಮಾಡಿಕೊಡುತ್ತೆ, ಹಾಗೆ ವಾಸ್ತವ ಸ್ವರೂಪವನ್ನು ಪರಿಚಯ ಮಾಡಿಸ್ಕೊಡುತ್ತೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಯಾವ ರೀತಿಯ ಎನರ್ಜಿಯನ್ನು ನೀವು ಹೊಂದಿದ್ದೀರಾ ಅನ್ನೋದನ್ನು ಕೂಡ ನಿಮಗೆ ಜ್ಞಾಪಿಸುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ನಿಮಗೆ ಇದರಲ್ಲಿ ರೆಸೊನೇಟ್ ಆಗ್ತಾ ಹೋಗ್ತವೆ. ಅದರ ಪ್ರಕಾರ ನೀವು ಜೀವನದಲ್ಲಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ಬೋದು, ಪರಿವರ್ತನೆ ಮಾಡ್ಕೊಳ್ಬೋದು, ಹಾಗೆ ಅನೇಕ ರೀತಿಯ ಪ್ರೇರಣೆಯನ್ನು ಕೂಡ ನೀವು ಇನ್ನೊಬ್ಬರಿಗೆ ನೀಡಬಹುದು. ಸ್ನೇಹಿತರೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಹಾಗೆ ಯಾವ ಸಮಯದಿಂದ ನೀವು ಈ ರೀಡಿಂಗನ್ನು ನೋಡ್ತಾ ಹೋಗ್ತೀರಾ ಆ ಸಮಯದ ಪ್ರಕಾರ ಇದು ನಿಮಗೆ ರೆಸೊನೇಟ್ ಆಗ್ತಾ ಹೋಗುತ್ತೆ, ನಿಮ್ಮ ಭಾವನೆಗಳಿಗೆ ತಕ್ಕ ಹಾಗೆ. ನಿಮ್ಮ ಈಗಿನ ಕರ್ಮದ ಉದ್ದೇಶಗಳು ನಿಮ್ಮ ಭಾಗ್ಯವನ್ನು ಬದಲಿಸುತ್ತವ, ಅಂದರೆ ನಿಮ್ಮ ಭಾಗ್ಯದ ಕಡೆ ನಿಮ್ಮನ್ನು ಯಾವ ರೀತಿ ಕರ್ಕೊಂಡು ಹೋಗ್ತವೆ ಅನ್ನೋದು ಇವತ್ತಿನ ಗೈಡೆನ್ಸ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮಲ್ಲಿ ಅನೇಕ ರೀತಿಯ ಪ್ರಶ್ನೆಗಳಿರ್ತವೆ, ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ನೀವಿರ್ತೀರಾ. ಒಟ್ಟಾರೆಯಾಗಿ ದೈವಿಕ ಶಕ್ತಿಗಳು ಅಂದರೆ ಗುರುವಿನ ಪಾದಗಳಲ್ಲಿ ನೀವು ಸಮರ್ಪಣೆಯಾಗಿದ್ದೀರಾ ಅಂದರೆ ಖಂಡಿತ ಅವರಿಂದ ನಿಮಗೆ ಹಂತ ಹಂತವಾಗಿ ಒಂದು ಮಾರ್ಗದರ್ಶನ, ಒಂದು ಬ್ಲೆಸ್ಸಿಂಗ್, ಹಾಗೆ ಒಂದು ಪ್ರೇರಣೆ ಸಿಗ್ತಾ ಹೋಗುತ್ತೆ. ಹಾಗೆ ವಾಸ್ತವದಲ್ಲಿ ನೀವು ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು, ಅದು ಮುಂದಿನ ದಿನಗಳ ಮೇಲೆ ನಿಮಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಖಂಡಿತವಾಗಿ ಇಲ್ಲಿ ಗೈಡೆನ್ಸ್ ಕೊಟ್ಟೇ ಕೊಡ್ತಾರೆ ಬಾಬಾ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಓಂ ಸಾಯಿರಾಮ್. ಶ್ರದ್ಧೆಯಿಂದ ಭಕ್ತಿಯ ಭಾವದಿಂದ ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಿ ಖಂಡಿತವಾಗಿ ಅವರು ನಿಮಗೆ ದಾರಿಯನ್ನು ತೋರಿಸ್ತಾರೆ, ಬಹಳವಾದ ಆಶೀರ್ವಾದ ಕೃಪೆಯಿಂದ. ಈಗಿನ ವಾಸ್ತವ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಒಂದು ಭಯ ಉಂಟು ಮಾಡುವ ಪರಿಸ್ಥಿತಿಗಳು ಉಂಟಾಗಿದ್ದಾವೆ. ಈಗಿರುವ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಹಾಗಾದರೆ ಏನಾಗುತ್ತೋ ಏನೋ, ಮುಂದೆ ಏನಾಗುತ್ತೋ ಏನೋ, ಇದ್ದಕ್ಕಿದ್ದ ಹಾಗೆ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಎದುರಾಗ್ತಾವಾ, ಇಲ್ಲ ಕೆಲಸ ಹೋಗುತ್ತಾ, ಇಲ್ಲ ಅನಾರೋಗ್ಯದ ಸ್ಥಿತಿ ಉಂಟಾಗತ್ತಾ, ಮನೆಯಲ್ಲಿ ಏನಾದರೂ ಕಲಹ ಆಗತ್ತಾ, ಈ ರೀತಿಯಾಗಿ ಅಂದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗತ್ತಾ, ಗಂಡನಿಗೆ ಏನಾದರೂ ಸಮಸ್ಯೆ ಆಗತ್ತಾ, ಇಲ್ಲ ನಮ್ಮ ಕುಟುಂಬಕ್ಕೆ ಮುಂದೆ ಯಾವ ಥರ ಸಮಸ್ಯೆ ಆಗತ್ತಾ ಅನ್ನೋ ರೀತಿಯಲ್ಲಿ ಆತಂಕದ ಮನಸ್ಥಿತಿಯಲ್ಲಿ ಈಗ ನಿಮ್ಮ ಆಲೋಚನೆಗಳು ಇದಾವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಮೆಸೇಜು. ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ಈಗಿನ ಸ್ಥಿತಿಯಲ್ಲಿ ಕೆಲವರು ಬಹಳ ನೆಗೆಟಿವ್ ಆದ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ನೀವು ನಿಮ್ಮ ಕಡೆ ನಕಾರಾತ್ಮಕತೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸೆಳೆದುಕೊಳ್ತಾ ಇದ್ದೀರಾ, ಅದು ನೆಗೆಟಿವ್ ವಿಚಾರಗಳಿಂದ. ಅಂದರೆ ಹಾಗಾಗ್ಬೋದಾ, ಹೀಗಾಗ್ಬೋದಾ, ಮುಂದೆ ಏನು ಕತೆ ಅನ್ನುವ ರೀತಿಯಲ್ಲಿ ಯೋಚಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಈಗಿನ ವಾಸ್ತವ ಪರಿಸ್ಥಿತಿಯಲ್ಲಿ ನೀವು ಈ ರೀತಿಯ ವಿಚಾರಗಳನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ. ಒಂದು ಕಡೆ ಅನಾರೋಗ್ಯದ ಸಮಸ್ಯೆ ಕೆಲವರನ್ನ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಹಾಗೆ ಜೀವನದಲ್ಲಿ ಕೆಲವು ವ್ಯತ್ಯಾಸಗಳು ವ್ಯತಿರಿಕ್ತ ಸ್ಥಿತಿಯನ್ನು ಈಗಾಗಲೇ ಪಡ್ಕೊಂಡಿದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೂಡ ವಿಚಾರ ರೆಸೊನೇಟ್ ಆಗ್ತಾ ಇದೆ. ಅಂದರೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಭಿನ್ನತೆಗಳ ಪರಿಣಾಮ ಬೀರ್ತಾ ಇದೆ, ಸ್ವಲ್ಪ ಗೊಂದಲಗಳು ಉಂಟಾಗ್ತಾ ಇದ್ರೆ, ಕೆಲವು ಚದುರುವಿಕೆ ಉಂಟಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಅಂದರೆ ಕುಟುಂಬದಲ್ಲಿ, ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಅಕ್ಕ ತಂಗಿಯರ ವಿಚಾರದಲ್ಲಾಗಿರ್ಬೋದು, ಇಲ್ಲವೇ ಒಂದು ಅಣ್ಣ ತಮ್ಮಂದಿರ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಚದುರುವಿಕೆ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಸ್ವಲ್ಪ ಏನೋ ವ್ಯತ್ಯಾಸಗಳು ಆಗ್ತಾ ಇದೆ, ಇದರಿಂದ ನಿಮಗೆ ಗೊಂದಲ ಉಂಟಾಗ್ತಾ ಇದೆ, ತೀರ್ಮಾನ ತಗೊಳಕ್ಕಾಗ್ತಾ ಇಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಏನೋ ಕೈ ತಪ್ಪಿ ಹೋಗ್ತಾ ಇದೆ, ಇಲ್ಲ ಹೋಗಿದೆ, ಅದನ್ನು ಹೇಗೆ ಮರಳಿ ಪಡ್ಕೊಳ್ಳೋದು ಅನ್ನೋ ಆತಂಕದಲ್ಲಿ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ. ಕೆಲವರಿಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಯಾವ ತೀರ್ಮಾನವನ್ನು ತಗೊಳ್ಬೇಕು, ಏನು ತೀರ್ಮಾನ ತಗೊಳಕ್ಕೆ ಆಗ್ತಾ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಿರ್ಧಾರ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ ಇದೆ. ಅಂದರೆ ಒಂದು ಬಂಧನದಲ್ಲಿ ನೀವು ಇದ್ದೀರಾ ಅನ್ನುವ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ಒಂದು ಬಲೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ, ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ತಳಮಳಿಸ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತಾ ಇದೆ ಈಗಿನ ನಿಮ್ಮ ಮನಸ್ಥಿತಿಯ ಪ್ರಕಾರ. ಅಂದರೆ ನೀವು ಬಾಬಾರವರಲ್ಲಿ ಒಂದು ವಿಶ್ವಾಸವಿಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೀರಾ ಅಂದರೆ ಖಂಡಿತ ಈಗಿನ ನಿಮ್ಮ ಮನಸ್ಥಿತಿ ಕೆಲವರದ್ದು ಇದೇ ರೀತಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ತುಂಬ ಗೊಂದಲದಲ್ಲಿದ್ದೀರಾ. ಯಾರು ಬಂದು ಏನಾದರೂ ಕೇಳಿದರೆ ಏನಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂದರೆ ಅದನ್ನು ಹೇಳೋಕ್ಕೂ ಕೂಡ ನಿಮ್ಗೆ ಆಗ್ತಾ ಇಲ್ಲ, ಆ ರೀತಿ ಗೊಂದಲಗಳ ಸ್ಥಿತಿ ಈ ಸಮಯದಲ್ಲಿ ನೀವು ಮನಸ್ಥಿತಿಯನ್ನು ಹೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಒಂದು ಕಡೆಯಿಂದ ಹಣ ಬರಬೇಕಾಗಿತ್ತು, ಇಂಥ ಸಮಯಕ್ಕೆ ಸಿಗುತ್ತೆ ಅಂತೇಳಿ ಅನ್ಕೊಂಡಿದ್ರಿ, ಸಿಗ್ತಾ ಇಲ್ಲ. ಹಾಗೆ ಕೆಲವು ವಿಚಾರಗಳು ನಡಿಬೇಕಾಗಿತ್ತು, ನಡೀತಾ ಇಲ್ಲ. ಏನೋ ಅನ್ಕೊಂಡಿದ್ರಲ್ಲ ಅದೆಲ್ಲ ನಡೀತಾ ಇಲ್ಲ, ಗೊಂದಲ ಉಂಟಾಗ್ತಾ ಇದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಅಂದರೆ ನೀವು ಜೀವನದಲ್ಲಿ ಏನು ಸಿಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಿದ್ರಲ್ಲ ಅದು ಸ್ವಲ್ಪ ಕೈ ತಪ್ಪಿ ಹೋಗ್ತಾ ಇದೆ, ಅಂದರೆ ಗೊಂದಲ ಉಂಟು ಮಾಡ್ತಾ ಇದೆ, ಅಂದರೆ ಹಿಂದೆ ಮುಂದೆ ಆಗ್ತಾ ಇದೆ ಅನ್ನುವ ರೀತಿಲಿ ನೀವು ಈಗ ಯೋಚಿಸ್ತಾ ಇದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿಲಿ ಖಿನ್ನತೆ, ಒತ್ತಡ ಅನ್ನೋದು ಕೂಡ ಕಾಡ್ತಾ ಇದೆ ಅನ್ನೋದು ಬರ್ತಾ ಇದೆ. ಹಾಗಾದರೆ ನಿಮ್ಮ ಹಣೆಯ ಬರಹ, ನಿಮ್ಮ ಭಾಗ್ಯ, ನಿಮ್ಮ ಕರ್ಮಗಳ ಉದ್ದೇಶ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಬಯಸ್ತಾ ಇದೆ ಈ ಸಂದರ್ಭದಲ್ಲಿ. ಇಲ್ಲಿ ಬಾಬಾ ನಿಮಗೆ ಏನೋ ಒಂದು ಪಾಠವನ್ನು ಕಲಿಸಲಿಕ್ಕೆ ಈ ರೀತಿ ವ್ಯತ್ಯಾಸವನ್ನು ಉಂಟು
ಮಾಡಿದ್ದಾರೆ. ಖಂಡಿತ ಒಳ್ಳೆಯದಾಗತ್ತೆ. ಆದರೆ ಕೆಲವು ಪಾಠಗಳನ್ನು ಈ ಸಂದರ್ಭದಲ್ಲಿ ನೀವು ಕಲೀಲೇಬೇಕು. ಅದು ಪರಿಸ್ಥಿತಿಗಳಿಂದ ಆಗಿರ್ಬೋದು, ಇಲ್ಲ ನೀವು ಹಿಂದೆ ಮಾಡಿದ ಕರ್ಮಗಳ ಫಲದ ಪರಿಣಾಮ ಆಗಿರ್ಬೋದು. ಈ ಸಮಯದಲ್ಲಿ ನೀವು ಕೆಲವುಗಳನ್ನು ಎದುರಿಸಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಆದರೆ ಒಳ್ಳೆಯದಾಗಲ್ಲ ಅಂತ ಏನಿಲ್ಲ. ಅಂದರೆ ನೀವು ಪಟ್ಟ ಶ್ರಮ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಪರಿಶ್ರಮ ಪಟ್ಟಿದ್ದೀರಾ. ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು, ಒಳ್ಳೆಯ ವಿಚಾರಗಳಲ್ಲಾಗಿರ್ಬೋದು, ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ನಂಬಿಕೆ ಇಟ್ಕೊಂಡಿರೋ ವಿಚಾರದಲ್ಲಾಗಿರ್ಬೋದು, ಕೆಲಸದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋ ವಿಚಾರದಲ್ಲಾಗಿರ್ಬೋದು, ಜೀವನದಲ್ಲಿ ಮುಂದೆ ಯಾವ ರೀತಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತೇಳಿ ಏನು ಹವಣಿಸಿ ನೀವು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಮಾಡಿದಿರಲ್ಲ, ಖಂಡಿತವಾಗಿ ಅದೆಲ್ಲದಕ್ಕೂ ಒಂದು ಸಮಯ ಕೂಡಿ ಬಂದಿದೆ. ಆದರೆ ಕೆಲವು ಸಂದರ್ಭಗಳನ್ನು, ಪರಿಸ್ಥಿತಿಗಳನ್ನು ನೀವು ಯಾವ ರೀತಿ ಎದುರಿಸ್ತೀರಾ, ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅವಕಾಶ ಸಿಕ್ಕಾಗ ನೀವು ಆ ತೀರ್ಮಾನಗಳನ್ನು ಯಾವ ರೀತಿ ತಗೊಳ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಒಂದು ಸಣ್ಣ ಪರೀಕ್ಷೆ ನಡೀತಾ ಇದೆ. ಆದರೆ ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭ ಬಂದಾಗ ಅವುಗಳನ್ನು ಎದುರಿಸಬೇಕು, ಧೈರ್ಯವಾಗಿ ನಿಂತು ಎದುರಿಸಬೇಕು, ಹಿಂದೆ ಸರಿಬಾರದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಈಗ ವಾಸ್ತವವಾಗಿ ನೀವು ಅನುಭವಿಸ್ತಾ ಇರುವ ಒಂದು ಸ್ಥಿತಿಗಳು, ಪರಿಸ್ಥಿತಿಗಳು, ಹಾಗೆ ಕೆಲವು ಪಾಠಗಳು ನಿಮ್ಮ ಜೀವನದಲ್ಲಿ ನಿಮಗೆ ಮುಂದೆ ಬಹಳ ದೊಡ್ಡ ಬದಲಾವಣೆಯನ್ನು ತಂದುಕೊಡ್ತವೆ. ಆ ಬದಲಾವಣೆಯೊಂದಿಗೆ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ. ನೀವು ಏನು ಸಾಧನೆ ಮಾಡಬೇಕು ಅಂತಿದ್ರೋ ಅದಕ್ಕೆ ಇದು ಒಂದು ಪೂರ್ವ ಸಿದ್ಧತೆ ಅಷ್ಟೇ. ಯಾವುದಕ್ಕೂ ಇಲ್ಲಿ ಹೆದರೋದು ಬೇಡ, ಖಿನ್ನತೆಗೆ ಜಾರೋದು ಬೇಡ, ಒತ್ತಡಕ್ಕೆ ಜಾರೋದು ಬೇಡ, ಹಾಗೆ ಏನೂ ಆಗೋದೇ ಇಲ್ಲ, ಎಲ್ಲ ಕೈತಪ್ಪಿ ಹೋಗುತ್ತೆ ಅಂತ ಹೇಳಿ ನೀವು ನಿರಾಶರಾಗೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಎಲ್ಲವೂ ಕೂಡ ಒಂದು ಸಣ್ಣ ಪುಟ್ಟ ಪರೀಕ್ಷೆ, ಹಾಗೆ ಬದಲಾವಣೆಯ ಮುನ್ನ ಒಂದು ದೊಡ್ಡ ತಿರುವು ಸಿಕ್ಕೇ ಸಿಗುತ್ತೆ. ಅದು ಕೆಲವೊಂದು ಸಾರಿ ಕೆಲವರನ್ನ ಅಲುಗಾಡಿಸುತ್ತೆ. ಅಂದರೆ ಮನಸ್ಥಿತಿಯನ್ನಾಗಿರ್ಬೋದು, ಕೆಲವು ಪರಿಸ್ಥಿತಿಗಳಲ್ಲಾಗಿರ್ಬೋದು, ಕೆಲವು ಗೊಂದಲಗಳನ್ನು ಉಂಟು ಮಾಡುತ್ತೆ. ಅಂದರೆ ಮುಂದೆ ಏನಾದರೂ ಒಂದು ಬದಲಾವಣೆಗೆ ನೀವು ಸಿದ್ಧರಾಗ್ತಾ ಇದ್ದೀರಾ, ಅದು ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಹಿಂದೆ ಸ್ವಲ್ಪ ನಿಮಗೆ ಎಲ್ಲ ಗೌಜಲು ಅಂತೇಳಿ ಅನಿಸ್ಲಿಕ್ಕೆ ಶುರುವಾಗತ್ತೆ, ಒತ್ತಡನೂ ಕೂಡ ಉಂಟಾಗತ್ತೆ. ಆದರೆ ನೀವು ದೃಢವಾಗಿ ನಿಂತು ಎಲ್ಲ ಪರಿಸ್ಥಿತಿಗಳನ್ನು, ಸಂದರ್ಭಗಳನ್ನು, ಕೆಲವು ಜನರನ್ನು ಎದುರಿಸಿದಾಗ ಖಂಡಿತ ಬದಲಾವಣೆಯನ್ನು ನೀವು ಪಡ್ಕೊಳ್ತೀರಾ. ಆ ಬದಲಾವಣೆ ಪಡ್ಕೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಪರಿವರ್ತನೆಗಳನ್ನು ತೆಗೆದುಕೊಳ್ಳುವ ಅವಕಾಶ ಕೊಟ್ಟಿರ್ತಾರೆ. ಹಾಗಾಗಿ ಕೆಲವು ಜನರನ್ನಾಗಿರ್ಬೋದು, ಪರಿಸ್ಥಿತಿಗಳನ್ನಾಗಿರ್ಬೋದು, ಸಂದರ್ಭಗಳನ್ನಾಗಿರ್ಬೋದು, ಅವುಗಳಿಂದ ನೀವು ಕೆಲವು ಪಾಠಗಳನ್ನು ಕಲಿಯುವ ಅವಶ್ಯಕತೆ ಇದೆ. ಆಗ ಮಾತ್ರ ನೀವು ಆ ಬದಲಾವಣೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇವನ ಕೆಲವು ವ್ಯತ್ಯಾಸಗಳನ್ನು ಆಗಾಗ ನಿಮ್ಮ ಬಳಿ ತರ್ತಾನೆ ಇರುತ್ತೆ ಕರ್ಮಕ್ಕನುಸಾರವಾಗಿ. ಅದನ್ನು ಅರ್ತು ನೀವು ಕೆಲವು ಪಾಠಗಳನ್ನು ಕಲಿಬೇಕೇ ವಿನಃ ಯಾವುದೇ ಕಾರಣಕ್ಕೂ ಖಿನ್ನತೆಗೆ ಜಾರಬಾರ್ದು, ಇಷ್ಟೇ ನನ್ನ ಬದುಕು ಅನ್ನೋ ರೀತಿಯಲ್ಲಿ ನೀವು ದುರ್ಬಲತೆಗೆ ಜಾರಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಜೀವನ ಅಂದಮೇಲೆ ಕೆಲವು ಪಾಠಗಳನ್ನು ಕಲಿಸ್ತಾ ಇರುತ್ತೆ. ಕೆಲವು ಸಂತೋಷಗಳನ್ನಾಗಿರ್ಬೋದು, ಕೆಲವು ದುಃಖಗಳನ್ನಾಗಿರ್ಬೋದು ಎದುರು ನೋಡುವ ಹಾಗೆ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಯಾವುದಕ್ಕೂ ಕೂಡ ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ, ಯಾವುದೂ ಕೂಡ ಇಲ್ಲಿ ನಿಂತ ನೀರು ಅಲ್ಲ. ಹಾಗೆ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ಕೂಡ ಆಗಿದೆ. ಹಾಗಾಗಿ ದಿನದಿಂದ ದಿನಕ್ಕೆ ಅಂತ ಅಲ್ಲ, ಕ್ಷಣದಿಂದ ಕ್ಷಣಕ್ಕೂ ಕೂಡ ಬದಲಾವಣೆಯನ್ನು ನೀವು ಕಾಣ್ತಾನೆ ಇರ್ತೀರಾ ಪ್ರತಿ ಸಂದರ್ಭದಲ್ಲೂ ಕೂಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಅಂದರೆ ಪ್ರತಿ ಸಂದರ್ಭವೂ ಕೂಡ, ಪ್ರತಿ ಕ್ಷಣವೂ ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಠವನ್ನು ಕಲಿಸ್ಲಿಕ್ಕೆ ಬರುತ್ತೆ. ಆದರೆ ಈಗಿನ ನಿಮ್ಮ ಮನಸ್ಥಿತಿಯ ಪ್ರಕಾರ ಕೆಲವು ಸೋಲ್ಸ್ಗಳು, ಅಂದರೆ ದೈವಿಕ ಶಕ್ತಿಗಳು ನಿಮ್ಮ ಜೊತೆ ಇದ್ದಾವೆ. ಅವು ನಿಮ್ಮ ಜೊತೆ ಒಂದು ಪಯಣವನ್ನು ಮುಂದುವರಿಸಿದ್ದಾವೆ. ಹಾಗಾಗಿ ಹಂತ ಹಂತವಾಗಿ ನಿಮಗೆ ಮಾರ್ಗದರ್ಶನ ಸಿಗ್ತಾ ಇದೆ. ಯಾವುದು ಸರಿ, ಯಾವುದು ತಪ್ಪು ಅಂತೇಳಿ ನೀವು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಕೂಡ ಸಹಾಯ ಮಾಡ್ತಾ ಇದ್ದಾವೆ. ಖಂಡಿತ ನಿಮ್ಮಲ್ಲೇ ಒಂದು ವಿಶ್ವಾಸ ಇದೆ, ಎಲ್ಲ ಸರಿಯಾಗತ್ತೆ, ಒಂದು ಮ್ಯಾನಿಫೆಸ್ಟೇಷನಿಂದ ಸಾಧ್ಯ ಆಗ್ತಾ ಇದೆ ಅನ್ನೋ ಮೆಸೇಜ್ ಬರ್ತಾ ಇದೆ. ನಿಮ್ಮ ಪೂರ್ವಜರು ಅಂದರೆ ನಿಮ್ಮ ಪಿತೃಗಳು ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ, ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತೇಳಿ. ಯಾಕಂದರೆ ಅವರಿಗೂ ಕೂಡ ನನ್ನ ಪೀಳಿಗೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೇಕು ಅನ್ನೋದು ಆಸೆ ಇದೆ. ಹಾಗಾಗಿ ನೀವು ಏನೇ ಮಾಡಿದರೂ ಕೂಡ ಅವರಿದ್ದಾಗ ನೀವು ಎಂಥದ್ದೇ ತಪ್ಪುಗಳು ಮಾಡಿರಲಿ, ಅವರಿಗೆ ಅವಮಾನ ಮಾಡಿರಲಿ, ಅವರನ್ನು ಸರಿಯಾಗಿ ನೋಡ್ಕೊಳ್ಳದೆ ಇರಲಿ, ಆದರೂ ಕೂಡ ಅವುಗಳನ್ನು ಕ್ಷಮಿಸಿ ಅವರು ನಿಮ್ಮ ಏಳಿಗೆಯನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ಅವರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಅದರಿಂದ ನೀವು ತಿರುವುಗಳನ್ನು ತಗೊಳ್ಳಿಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಮೆಸೇಜು. ಹಾಗಾಗಿ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ. ಕೆಲವು ಆಸೆಗಳನ್ನು, ಇಚ್ಛೆಗಳನ್ನು, ಕನಸುಗಳನ್ನು ಫುಲ್ಫಿಲ್ ಮಾಡಿಕೊಳ್ಳುವ ಅವಕಾಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ. ಅಂದರೆ ಅವರ ಮಾತುಗಳನ್ನು ಅವರು ಇಲ್ಲಿ ಉಳಿಸ್ಕೊಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಂದರೆ ನೀವು ಯಾವ ರೀತಿ ಭಾರಗಳನ್ನು ಅವರ ಪಾದಗಳಲ್ಲಿ ಇಟ್ಟು ಶರಣಾಗಿದ್ರಲ್ಲ, ಆ ಭಾರಗಳನ್ನು ಅವರು ಭರಿಸಿದ್ದಾರೆ, ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ. ಅಂದರೆ ಅವರು ನಿಮಗೆ ಯಾವ ರೀತಿ ಮಾತು ಕೊಟ್ಟಿದ್ದಾರಲ್ಲ, ಆ ಮಾತುಗಳನ್ನು ಉಳಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬದಲಾವಣೆ ಕೂಡ ನೀವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಕೆಲವು ವ್ಯತ್ಯಾಸಗಳಾಗಿದ್ದಾವೆ ನಿಮ್ಮ ವ್ಯಕ್ತಿತ್ವದಲ್ಲಿ, ಹಾಗೆ ನಿಮ್ಮ ಕುಟುಂಬದಲ್ಲಿ. ನಾಳೆ ಕೂಡ ಕೆಲವರಿಗೆ ಬಹಳ ಒಳ್ಳೆಯ ಒಂದು ತಿರುವು ಸಿಗುತ್ತೆ, ಅಂದ್ಕೊಂಡಿದ್ದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ. ಅಂದರೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ಖಂಡಿತ ಆಗತ್ತೆ. ಅಂದರೆ ನೀವು ಒಂದು ನಿಮ್ಮ ಸುತ್ತ ಈಗ ಒಂದು ಸಕಾರಾತ್ಮಕ ಜನರನ್ನಾಗಿರ್ಬೋದು, ವಿಚಾರಗಳನ್ನಾಗಿರ್ಬೋದು ನೀವು ಇಟ್ಕೊಳ್ಳೋಕೆ ಬಯಸ್ತಾ ಇದ್ರೆ ಅದು ಕೂಡ ನಿಮಗೆ ಸಹಾಯ ಮಾಡ್ತಾ ಇದೆ. ಹಾಗಾಗಿ ನೀವು ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಅದನ್ನು ಮಾಡಲಿಕ್ಕೆ ಕೂಡ ನಿಮಗೆ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ದೈವಿಕ ಶಕ್ತಿಗಳ ಮಾರ್ಗದರ್ಶನ ಸಿಗ್ತಾ ಇದೆ. ಆ ದೈವಿಕ ಶಕ್ತಿಗಳು ನಿಮಗೆ ದಾರಿ ತೋರಿಸ್ತಾ ಇದ್ದಾವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಒಂದು ಸಾಧನೆಯನ್ನು ಮಾಡ್ತೀರಾ ಈ ಸಮಯದಲ್ಲಿ ಅಂತ ಬರ್ತಾ ಇದೆ. ಹಾಗಾಗಿ ಧೃತಿಗೆಡೋದು ಬೇಡ. ಡೆಫಿನೆಟ್
ಡೆಫಿನೆಟ್ಲಿ ಏನು ಈ ಸಮಯದಲ್ಲಿ ಬಯಸ್ತಾ ಇದ್ದೀರಲ್ಲ ಅದು ನಿಮ್ಮ ಹತ್ರ ಬರ್ತಾ ಇದೆ, ಅಂದರೆ ನೀವು ಅದನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ ಒಂದು ಒಳ್ಳೆಯ ರೀತಿಯಲ್ಲಿ ಅನ್ನೋದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ನೀವು ಈ ಪ್ರೆಸೆಂಟಲ್ಲಿ ವಾಸ್ತವದಲ್ಲಿ ಯಾವ ರೀತಿ ಮನೋಭಾವವನ್ನು ಹೊಂದಿದ್ರೋ ಅದು ನಿಮ್ಮ ಜೀವನದಲ್ಲಿ ಘಟಿಸುತ್ತೆ. ಹಾಗಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಹಾಗಾದರೆ ನಾಳೆ ನಾಡಿದ್ದೇ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಂಡುಕೊಳ್ತಾ ಇದ್ದಾರೆ. ಅಂದರೆ ಇವತ್ತಿನ ನಿಮ್ಮ ಪ್ರಾರ್ಥನೆ ನಾಳೆಗೆ ಫಲ ಸಿಗುವ ರೀತಿಯಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಇದೆ, ಅಂದರೆ ನಿಮ್ಮ ಉದ್ದೇಶ ಇದೆ, ಕರ್ಮದ ಉದ್ದೇಶ. ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಎಲ್ಲವನ್ನು ತುಂಬಿಸ್ಕೊಳ್ತೀರಾ, ಫುಲ್ಫಿಲ್ ಮಾಡ್ಕೊಳ್ತೀರಾ ಇಚ್ಛೆಗಳನ್ನು. ನೀವು ಒಂದು ದೃಢವಾದ ನಂಬಿಕೆ ಇಟ್ಟು ಮ್ಯಾನಿಫೆಸ್ಟೇಷನ್ ಮಾಡಿ, ಹಾಗೆ ಒಂದು ಒಳ್ಳೆಯದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡುವ ವ್ಯಕ್ತಿತ್ವವನ್ನು ಹಾಗೆ ಮಾತುಗಳನ್ನು ಬೆಳೆಸ್ಕೊಳ್ರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಬದಲಾವಣೆಯನ್ನು ಕೂಡ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಆ ಬದಲಾವಣೆ ಕೂಡ ನಿಮ್ಮ ಎದುರಿಗೆ ಬರ್ತಾ ಇದೆ, ನಿಮ್ಮನ್ನು ಹುಡುಕಿ ಬರ್ತಾ ಇದೆ. ಅಂದರೆ ನೀವೇನು ಬಯಸ್ತಾ ಇದ್ದೀರೋ ಅದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ. ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಒಂದೇ ರೀತಿಯಲ್ಲ, ಎಲ್ಲ ರೀತಿಯಲ್ಲೂ, ಅಂದರೆ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಿ ಅಂದರೆ ಎಲ್ಲ ರೀತಿಯ ಒಂದು ದೈವಿಕ ಶಕ್ತಿಗಳ ಊರ್ಜೆಗಳನ್ನು ಅವರು ನಿಮ್ಮ ಕಡೆ ಕಳಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಅಂದರೆ ಗುರುವಿನ ಮಾರ್ಗದರ್ಶನದಂತೆ ಆ ಎಲ್ಲ ಶಕ್ತಿಗಳು ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಬರ್ತಾ ಇದ್ದಾವೆ ಅಂತ ಹೇಳಿ ಬರ್ತಾ ಇದೆ. ಆದರೆ ಕೆಲವರ ಜೀವನದಲ್ಲಿ ಕೆಲವು ವ್ಯತ್ಯಾಸಗಳು ಈ ಸಮಯದಲ್ಲಿ ಆಗ್ತಾ ಇದೆ. ಕರ್ಮಕ್ಕನುಸಾರವಾಗಿ ಅದನ್ನು ನೋಡಬೇಕು ಅಂತ ಹೇಳಿ ನಿಮ್ಮ ಹಣೆ ಬರಹದಲ್ಲಿ ಬರೆದಿತ್ತು, ಅದನ್ನು ನೀವು ಈಗ ನೋಡ್ತಾ ಇದ್ದೀರಾ. ಅದರಿಂದ ಪಾಠಗಳನ್ನು ಕಲ್ತಿದ್ದೀರಾ, ಕಲೀಲೂ ಬೇಕಿನ್ನು ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ಜೀವನ ಅನ್ನೋದು ಕೆಲವು ತಿರುವುಗಳನ್ನು ಆಗಾಗ ನಿಮ್ಮ ಬಳಿ ತರ್ತಾನೆ ಇರುತ್ತೆ ಕರ್ಮಕ್ಕನುಸಾರವಾಗಿ. ಅದರಿಂದ ನೀವು ಪಾಠ ಕಲಿತ್ರೆ ಒಳ್ಳೆ ಜೀವನ ಸಿಗುತ್ತೆ, ಇಲ್ಲ ಅಂದರೆ ಇದೇ ಇಷ್ಟು ಬಿಡು ನನ್ನ ಜೀವನ, ಹೇಗಿದ್ರೂ ಸಾಯೋದು ಇದ್ದಿದ್ದೆ, ಹಾಗಾಗಿ ನಾನು ಬದುಕೋದೇ ಹೇಗೆ ಅನ್ನೋ ರೀತಿಯಲ್ಲಿ ನೀವು ಅದೇ ರೀತಿ ಮನೋಭಾವವನ್ನು ಹೊಂದಿದಾಗ ಏನಾಗುತ್ತೆ ಅಂದರೆ ನಿಮಗೆ ಯಾವ ರೀತಿಯ ಸಹಾಯ ಕೂಡ ಸಿಗೋದಿಲ್ಲ. ದೈವಿ ಶಕ್ತಿಗಳ ಸಹಾಯ ಅಂದರೆ ಗುರುವನ್ನೇ ತಿರಸ್ಕಾರ ಮಾಡಿದ ಮೇಲೆ ಯಾರ ಆಶೀರ್ವಾದವನ್ನು ಕೃಪೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಕೆಲವರಿಗೆ. ಹಾಗಾಗಿ ಅಂದರೆ ಕೆಲವರು ತುಂಬ ಖಿನ್ನತೆಯಿಂದ ಆಲೋಚನೆ ಮಾಡ್ತಾ ಇದ್ದೀರಾ. ಅಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಯಾವುದು ಒಳ್ಳೇದಾಗ್ತಿದ್ದಾಗ ನಿಮ್ಮ ಜೀವನದಲ್ಲಿ ನಿಮಗೆ ಜಿಗುಪ್ಸೆ ಅನ್ನೋದು ಕಾಡ್ತಾ ಇದೆ, ಭರವಸೆಯನ್ನು ಕಳ್ಕೊಳ್ತಾ ಇದ್ದೀರಾ. ಭರವಸೆ ಕಳ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಕರ್ಮ ಸವಿಸುವ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಕ್ಲಿಷ್ಟತೆಗಳು ಕಾಡ್ತಾ ಇದ್ದಾವೆ ಹೊರತು ಸರಿ ಪಾಠನೂ ಕಲಿಸ್ಬೇಕಾಗತ್ತೆ. ಹಾಗಾಗಿ ಸಮಯ ಸಂದರ್ಭಕ್ಕನುಸಾರವಾಗಿ ಕೆಲವರಿಂದ ನಾನು ನಿಮಗೆ ಪಾಠವನ್ನು ಕಲಿಸ್ತಾ ಇರ್ತೀನಿ. ಹಾಗಾಗಿ ನೀವು ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನೀವು ಏನು ಕೆಲಸ ಮಾಡಬೇಕು ಅಂತ ಇದ್ರಲ್ಲ ಅದ್ರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ. ಅಂದರೆ ಯಾವ ರೀತಿ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ, ಒಂದು ಜೀವನ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ನೀವು ಒಂದು ಬದಲಾವಣೆ ಬೇಕು ಅಂತೇಳಿ ಬಯಸ್ತಾ ಇದ್ದೀರಿ ಅಂದರೆ ನೀವು ಶ್ರಮ ಪಡಬೇಕು. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡುವಂಥ ಬಲವಾದ ಯೋಜನೆಯಲ್ಲಿ ಇರಬೇಕು. ಆಗ ನೀವು ನನ್ನ ಯೋಜನೆಯ ಭಾಗವಾಗ್ತೀರಾ ಅಂಥೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅವರ ಯೋಜನೆಯ ಭಾಗವಾಗುವಂತೆ ನಿಮ್ಮ ನಡವಳಿಕೆಗಳು ಇದ್ದಾಗ ಖಂಡಿತ ಈ ಸಮಸ್ಯೆಗಳು ಎಲ್ಲವೂ ನಿಮಗೆ ಏನನ್ಸುತ್ತೆ ಅಂದರೆ ಇವೆಲ್ಲವೂ ಬರ್ತವೆ ಹೋಗ್ತವೆ, ಏನೂ ಮಾಡೋಕ್ಕಾಗೋದಿಲ್ಲ, ಇವೆಲ್ಲವೂ ತಮಗೆ ಸಿಗಲೇಬೇಕು, ಇದು ಕೆಲವು ಪಾಠ ಕಲಿಸ್ತವೆ, ಕೆಲವು ನಮ್ಮಿಂದ ದೂರವಾಗ್ತಾ ಇದ್ದಾವೆ ಅಂದರೆ ಖಂಡಿತ ಎಲ್ಲದಕ್ಕೂ ಇಲ್ಲಿ ಒಂದು ಕಾರಣ ಇದ್ದೇ ಇರುತ್ತೆ. ಯಾರು ಕೂಡ ಇಲ್ಲೇ ಶಾಶ್ವತವಾಗಿ ಇರಬೇಕು ಅಂತ ಏನಿಲ್ಲ, ಬದಲಾವಣೆ ಆಗ್ತಾನೆ ಇರುತ್ತೆ. ವಾಸ್ತವ ಸ್ಥಿತಿಯನ್ನು ನೀವು ಒಪ್ಕೊಂಡಾಗ ಜೀವನ ನಿಮಗೆ ತುಂಬ ಕಷ್ಟ ಅನಿಸೋದಿಲ್ಲ, ಅದು ಅತ್ಯಂತ ಸರಳ ಹಾಗೂ ಸಂತೋಷದಿಂದ ಕೂಡಿದೆ ಅಂತೇಳಿ ನಿಮಗೆ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಬಾಬಾ ನಾನು ಒಂದು ಚಾನಲ್ ಥರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಮಾಧ್ಯಮದ ಥರ ನಾನು ನಿಮ್ಮ ಹತ್ರ ಬರ್ತಾನೆ ಇರ್ತೀನಿ, ಒಂದು ಉಪದೇಶವನ್ನು ಹೊತ್ತು ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆಗ ಪ್ರೆಸೆಂಟ್ ಅಂದರೆ ವಾಸ್ತವ ಸ್ಥಿತಿಗತಿಗಳು ಬೇರೆ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತವೆ. ನಿನ್ನ ಕರ್ಮ ಎಂಥದ್ದೇ ಪಾಪವನ್ನು ಮಾಡಿರಲಿ, ಆ ಪಾಪವನ್ನು ನಾನು ಭರಿಸ್ತೀನಿ ಅಂಥ ಮಾತನ್ನು ನಾನು ಕೊಟ್ಟಿದ್ದೀನಿ ಅಂದರೆ ನೀನು ಅಷ್ಟೇ ದೃಢವಾದ ವಿಶ್ವಾಸ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಬೇಕು. ಅದಕ್ಕೆ ತಕ್ಕ ಹಾಗೆ ನಿನ್ನ ಮನಸ್ಥಿತಿ, ನಿನ್ನ ನಡವಳಿಕೆಗಳನ್ನು ಕೂಡ ನೀನು ಬದಲಾಯಿಸಿಕೊಂಡು ಹೋದಾಗ ನನ್ನ ನೇರವಾದ ಆಶೀರ್ವಾದ ನಿನಗೆ ಸಿಗ್ತಾ ಹೋಗುತ್ತೆ ಸಮಯಕ್ಕೆ ಸರಿಯಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಅಂದರೆ ಸಮಯದ ಬದಲಾವಣೆಯ ಮೂಲಕ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯದು ನಾನು ತುಂಬಿಸ್ತಾ ಹೋಗ್ತೀನಿ. ನನ್ನ ಮಾತುಗಳಿಂದ ನಾನು ಯಾವತ್ತಿಗೂ ಕೂಡ ಹಿಂದೆ ಸರಿಯೋದಿಲ್ಲ, ಆದರೆ ನಿನ್ನ ಮಾತುಗಳಿಂದ ನೀನು ಹಿಂದೆ ಸರಿದಾಗ ನಾನು ಏನು ಕೊಡಬೇಕು ಅಂತೇಳಿ ಬಯಸಿರ್ತೀನಲ್ಲ ಅವು ಅಡೆತಡೆಗಳಿಂದ ಅಲ್ಲೇ ನಿಂತು ಬಿಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಸಕಾರಾತ್ಮಕವಾಗಿ ಎಷ್ಟು ಒಳ್ಳೆಯದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ತಿರೋ, ಅಂದರೆ ಒಂದು ಮ್ಯಾನಿಫೆಸ್ಟೇಷನ್ ಮೂಲಕ ಪ್ರಾರ್ಥನೆ ಆಗಿರ್ಬೋದು, ಸಂಕಲ್ಪ ಆಗಿರ್ಬೋದು, ದೃಢವಾದ ವಿಶ್ವಾಸದಿಂದ ಕೂಡ್ತಾ ಹೋಗುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಒಂದು ಬಲಗೊಳ್ಳುತ್ತೆ. ನಿಮ್ಮ ಆತ್ಮವಿಶ್ವಾಸ ಆಗಿರ್ಬೋದು, ನಿಮ್ಮ ಮಾನಸಿಕ ಸದೃಢತೆ ಆಗಿರ್ಬೋದು ಬಲಗೊಳ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲದಕ್ಕೂ ಕಾರಣ ನೀನೇ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮನ್ನೇ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ನೀನು ಯಾವ ರೀತಿ ಆಸೆಯನ್ನು ಪಡ್ತೀಯೋ ಅದನ್ನು ತಂದು ಕೊಡುವ ಕೆಲಸ ನಾನು ಮಾಡ್ತೀನಿ. ಕೆಟ್ಟ ಕರ್ಮಗಳ ಉದ್ದೇಶವನ್ನು ಹೊಂದಿ ಕೆಟ್ಟದ್ದು ಬೇಕು ಅಂತೇಳಿ ನೀನು ಆಸೆ ಪಟ್ಟಾಗ ಅದು ಕೂಡ ನಿನ್ನೆಡೆಗೆ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದರಿಂದ ಏನೊಂದು ಕರ್ಮ ಸೃಷ್ಟಿ ಆಗುತ್ತಲ್ಲ ಅದನ್ನು ಭೋಗಿಸುವ ಸಂಪೂರ್ಣ ಜವಾಬ್ದಾರಿ ನಿನ್ನದೇ ಆಗಿರುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಾನು ಒಳ್ಳೆಯದನ್ನು ಕೊಡಬಲ್ಲೆ, ಕೆಟ್ಟದನ್ನು ಕೊಡಬಲ್ಲೆ, ನೀನು ಏನು ಬೇಕು ಅಂತ ಬಯಸ್ತೀಯೋ ಅದನ್ನು ಕೊಡ್ತೀನಿ. ಆದರೆ ಒಳ್ಳೆಯದು ತಗೊಂಡ್ರೆ ಯಾವ ರೀತಿ ಜೀವನ ಇರುತ್ತೆ, ಕೆಟ್ಟದನ್ನು ತಗೊಂಡ್ರೆ ಯಾವ ರೀತಿ ಜೀವನ ಸಾಗುತ್ತೆ ಅನ್ನೋ ರೀತಿಲಿ ಮಾರ್ಗದರ್ಶನವನ್ನು ಕೂಡ ನಾನು ಕೊಡ್ತೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರಿಗೆ ಕೆಟ್ಟದಾಗಲಿ, ಅವ್ರು ನನಗೆ ಕೆಟ್ಟದ್ದು ಮಾಡಿದ್ದಾರೆ
ಹಾಗೆ ಹೀಗೆ ಏನೇನೋ ಅಂತ ಬೇಡ್ತಾ ಇದ್ದೀವಿ ಅಂದರೆ ಅದು ತಪ್ಪು ಅಂತಲೇ ಗುರುವಿನ ಮೂಲಕ ಅವರು ನಮಗೆ ಒಂದು ಸಂದೇಶ ಕೊಡುವ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರು ಕೆಟ್ಟದನ್ನು ಬಯಸಿದ್ರು ಅಂತ ಆ ಕೆಟ್ಟ ಕರ್ಮದ ವೃದ್ಧಿಯನ್ನು ನೀನು ಮಾಡ್ಕೊಳ್ಬೇಡ ಅನ್ನೋ ರೀತಿಯಲ್ಲಿ ಗುರುವು ಇಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಯಾಕಂದರೆ ಆಗಲೇ ನಿನ್ನ ಶತ್ರುಗಳಾಗಿರ್ಬೋದು, ವೈರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಿನ್ನ ಬಗ್ಗೆ ಕೆಟ್ಟ ಆಲೋಚನೆ ಮಾಡಿ ನಿನಗೆ ಮೋಸ ಮಾಡಿ ಇಲ್ಲ ನಿನಗೆ ನಿಂದನೆ ಮಾಡಿ ಹಿಂಸೆ ಮಾಡಿ ಅವರು ಕೆಟ್ಟ ಕರ್ಮದ ವೃದ್ಧಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಮರಳಿ ಪಡೆದುಕೊಳ್ಳುವ ಅವಕಾಶ ಕೂಡ ಅವರಿಗೆ ಈಗಾಗಲೇ ಸಿಕ್ಕ ಹೋಗಿದೆ. ಖಂಡಿತ ಅದು ಸಮಯದ ಮೂಲಕ ಅವರನ್ನು ಒಂದಲ್ಲ ಒಂದು ದಿನ ಹೋಗಿ ಸೇರುತ್ತೆ. ಆದರೆ ನೀನು ಮತ್ತೆ ಅವರಿಗೆ ಏನೋ ಬೈಯೋ ಮೂಲಕ, ತೆಗಳೋ ಮೂಲಕ ಆಗಿರ್ಬೋದು, ಅವರಿಗೆ ಕೆಟ್ಟದನ್ನು ಬಯಸೋ ಮೂಲಕ ಆಗಿರ್ಬೋದು, ಮತ್ತೆ ನೀನು ಅವರು ಮಾಡಿದ್ದ ತಪ್ಪನ್ನೇ ಮಾಡಬೇಡ. ನಿನ್ನ ಬಳಿ ಕೂಡ ಅದೇ ಕರ್ಮ ಮತ್ತೆ ಸಮಯಕ್ಕನುಸಾರವಾಗಿ ಮರಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಈ ಸಮಯದಲ್ಲಿ ಶತ್ರುಗಳಿಂದ ನೀವು ಕೆಟ್ಟದನ್ನು ಅನುಭವಿಸ್ತಾ ಇದ್ದೀರಾ. ನೀವು ಈ ಜನ್ಮದಲ್ಲಿ ಈ ಸಮಯದಲ್ಲಿ ಈ ವಾಸ್ತವದಲ್ಲಿ ನೀವು ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ, ಆದರೂ ಕೂಡ ನಿಮಗೆ ಕೆಟ್ಟದಾಗ್ತಾ ಇದೆ ಅಂದರೆ ಅದು ಒಂದು ಕರ್ಮ ಆಗಿರುತ್ತೆ ಅಷ್ಟೇ. ಆ ಕರ್ಮವನ್ನು ಕಳೆದುಕೊಳ್ಳುವ ಪ್ರಯತ್ನವನ್ನು ನೀವು ಈಗ ಮಾಡ್ತಾ ಇದ್ದೀರಾ. ಆ ಕರ್ಮ ಸವಿತಾ ಇದೆ. ನೀವು ಏನು ಬಯಸಿದ್ದೀರಲ್ಲ ಜೀವನದಲ್ಲಿ, ಅದು ಒಂದು ನ್ಯಾಯ ಆಗಿರ್ಬೋದು, ಯಾವ ಹೋರಾಟದಲ್ಲಿದ್ದೀರೋ, ಯಾವ ಜೀವನ ಬಯಸ್ತಾ ಇದ್ದೀರೋ ಅದು ಖಂಡಿತ ನಿಮಗೆ ಸಿಗುತ್ತೆ. ಅದನ್ನು ಕೊಡಿಸ್ಬೇಕು ಅಂತಲೇ ನಾನು ನಿನ್ನ ಜೀವನವನ್ನು ಆವರಿಸಿದ್ದೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಈ ಪ್ರಕೃತಿ ಆಗಿರ್ಬೋದು, ಈ ಸೃಷ್ಟಿ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ಅನವರತ ಸಹಾಯ ಮಾಡುವ ಉದ್ದೇಶವನ್ನೇ ಹೊಂದಿರುತ್ತೆ. ಹಾಗಾಗಿ ಅದು ತನ್ನ ಕೆಲಸವನ್ನು ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡುತ್ತೆ. ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಖಂಡಿತ ಯಾವುದ್ರ ಬಗ್ಗೆನೂ ನೀನು ಯೋಚಿಸಬೇಡ, ಯೋಜನೆಯೂ ಮಾಡಬೇಡ. ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ಇರಲಿ, ಒಳ್ಳೆಯ ಉದ್ದೇಶದ ಕರ್ಮಗಳಿರಲಿ. ಖಂಡಿತ ಅದಕ್ಕೆ ಯಾವ ರೀತಿ ಫಲವನ್ನು ಕೊಡಬೇಕು ಅಂತೇಳಿ ನಾನು ನಿನ್ನ ಸುತ್ತ ಇದ್ದು ನಿನ್ನನ್ನು ಗಮನಿಸುತ್ತಿದ್ದೇನಲ್ಲ, ನಾನು ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಅದು ಅನಿರೀಕ್ಷಿತವಾಗಿ ಬರ್ತಾ ಇಲ್ಲ. ಅದು ಬಾಬಾರವರ ಒಂದು ಪೂರ್ವ ಯೋಜನೆಯ ಪ್ರಕಾರ ನಿಮ್ಮ ಜೀವನವನ್ನು ಬಂದು ಸೇರ್ತಾ ಇದೆ. ಖಂಡಿತ ಇಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಳ್ತೀರಾ. ಆ ಬದಲಾವಣೆ ಇದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ದಾರಿಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ. ಒಳ್ಳೆಯ ಅವಕಾಶಗಳು ಸಿಗುತ್ತೆ, ಕೆಲವರಿಂದ ಸಹಾಯ ಸಿಗುತ್ತೆ, ಕೆಲವರಿಂದ ನಿಮಗೆ ಬಿಡುಗಡೆ ಸಿಗುತ್ತೆ. ಅಂದರೆ ನೀವೇನು ಬಂದಿಯಾಗಿದ್ದೀರಾ, ಕೆಲವು ವಿಚಾರಗಳಲ್ಲಿ ಅಂದ್ಕೊಂಡಿದ್ದೀರಲ್ಲ, ಆ ವಿಚಾರಗಳಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಸಂಬಂಧಗಳಲ್ಲಿ ಒಂದು ಅಂತರ ಆಗಿದೆಯಲ್ಲ, ಅಂದರೆ ದೂರ ಆಗಿದ್ದಾರೆ ಕೆಲವರು ಅಂತ ಅಂದ್ಕೊಂಡಿದ್ದೀರಾ. ಅವರಿಗೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಮರಳಿ ಬರಬೇಕು, ಅವರು ಪ್ರೀತಿಯಿಂದ ನಿಮ್ಮ ಜೊತೆ ವ್ಯವಹರಿಸಬೇಕು ಅಂತೇಳಿ ನೀವೇನು ಒಂದು ಪ್ರಾರ್ಥನೆಯನ್ನು ಮಾಡಿದಾರಲ್ಲ, ಖಂಡಿತವಾಗಿಯೂ ಅದನ್ನು ಈಡೇರಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ಭಾರವನ್ನು ಬಾಬಾ ಭರಿಸಿದ್ದಾರೆ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರಯತ್ನ ಕೂಡ ನಿರಂತರವಾಗಿರಲಿ. ಒಂದು ಒಳ್ಳೆಯ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂದರೆ ಒಳ್ಳೆಯ ಉದ್ದೇಶವನ್ನು ಹೊಂದಿರಲಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನೀವೇನೋ ಖರ್ಚೆ ಮಾಡಿ ಎಲ್ಲ ರೀತಿಲೂ ಸರಿಪಡಿಸ್ಕೊಳ್ಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸಿನ ಉದ್ದೇಶಗಳನ್ನು ಸರಿಪಡಿಸ್ಕೊಳ್ಳಿ ಸಾಕು. ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲವನ್ನ ನಾನು ನೋಡ್ತೀನಿ. ಕರ್ಮವೇ ನಿಮಗೆ ಇಲ್ಲಿ ಮಾಡುವ ಪ್ರತಿನಿತ್ಯದ ಕರ್ಮವೇ ನಿಮಗೆ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಕೊಡ್ತದೆ, ನೀವು ಗಳಿಸಿರುವ ಹಣ ಅಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಅನಾರೋಗ್ಯದ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ, ತುಂಬಾ ಪ್ರಾರ್ಥನೆ ಇಟ್ಟಿದ್ರೆ ಆದರೂ ಕೂಡ ಒಂದು ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡುವಂಥ ಸಿಚುವೇಶನ್ ಬಂತು ಅಂದರೆ ಖಂಡಿತ ಅದು ನಿಮಗೆ ಅಗತ್ಯ ಇತ್ತು. ಅಲ್ಲೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಆಪರೇಷನ್ ಆಗಲಿಲ್ಲ ಅಂದರೆ ನಿಮ್ಗೆ ಏನಾದರೂ ಆಗ್ಬೋದಿತ್ತು. ಆದರೆ ಬಾಬಾ ಇಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಿ ನಿಮ್ಮನ್ನು ನೀವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರಲ್ಲ ಆ ರೀತಿ ನಿಮಗೆ ಒಂದು ಬದುಕಲು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲದೂ ಇಲ್ಲಿ ಏನು ಸಿಕ್ಕಿದೆಯೋ ಅದೆಲ್ಲ ಆಗ್ತಾ ಇರೋದು ಒಳ್ಳೆಯದು ಅಂತ ಹೇಳಿ ನೀವು ಎಷ್ಟು ಅನ್ಕೊಳ್ತಾ ಹೋಗ್ತಿರೋ, ನಂಬ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳ್ಳೆಯದು ತುಂಬ್ತಾ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಕರಿಯರ್ ಬಗ್ಗೆ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಮುಂದೆ ನಿಮ್ಮ ಜೀವನದಿಂದ ಕೆಲವು ವಿಚಾರಗಳು ಮುಕ್ತಿ ಕಾಣ್ತಾ ಇದ್ದಾವೆ. ಹಾಗೆ ಕೆಲವರ ಮುಖವಾಡ ಕೂಡ ನಿಮಗೆ ಈಗ ಎದುರಾಗತ್ತೆ. ಅಂದರೆ ಅವರು ಒಳ್ಳೆಯವರ ಕೆಟ್ಟವರ ಇಲ್ಲ ನಿಮ್ಮ ಬಗ್ಗೆ ಯಾವ ರೀತಿ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಎಲ್ಲದರ ಪರಿಚಯ ಮಾಡಿಸ್ತಾ ಇದೆ ಈ ಸಮಯ ನಿಮಗೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಖಂಡಿತ ಆಗ್ತಾ ಇದೆ. ಇದರಿಂದ ಪರಿವರ್ತನೆ ಸಿಗೋದ್ರ ಜೊತೆಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಅಂದರೆ ಒಂದು ಶುಭವಾದ ಎಂಡಿಂಗ್ ನೀವು ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀರ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಅಂದರೆ ನೆಗೆಟಿವ್ ಜನರಾಗಿರ್ಬೋದು, ನೆಗೆಟಿವಿಟಿಯನ್ನು ನೀವು ದೂರ ಮಾಡೋದ್ರ ಮೂಲಕ ನಿಮ್ಮಲ್ಲಿ ಒಂದು ಶಾಂತಿಯ ಭಾವವನ್ನು ನೆಲೆಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀರಾ. ಖಂಡಿತ ಒಳ್ಳೆಯದಾಗುತ್ತೆ. ಆಧ್ಯಾತ್ಮಿಕತೆಯಲ್ಲಿ ನಿಮಗೆ ಒಲವು ಇರಲಿಲ್ಲ ಹಿಂದೆ, ಆದರೆ ಈಗ ಒಂದಲ್ಲ ಒಂದು ರೀತಿಯಲ್ಲಿ ಅದೇ ನಿಮ್ಮನ್ನು ಸೆಳೆದುಕೊಂಡಿದೆ. ಅದು ನಿಮ್ಮ ಪೂರ್ವಜನ್ಮದ ಪುಣ್ಯ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಣ್ಣದಾಗೇ ಇರ್ಬೋದು ಆ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ. ಖಂಡಿತ ಆ ಸಣ್ಣ ಪ್ರಯತ್ನವನ್ನೇ ಆ ಗುರುವಾಗಿರ್ಬೋದು, ಆ ಭಗವಂತ ಆಗಿರ್ಬೋದು, ಈ ಸೃಷ್ಟಿ ಆಗಿರ್ಬೋದು ಸ್ವೀಕರಿಸ್ತಾ ಇದೆ. ನಿಮ್ಮ ಕೊಡುಗೆ ಎಷ್ಟೇ ಸಣ್ಣದಾಗಿರಲಿ ಅದರ ಉದ್ದೇಶ ಒಳಿತಿನಿಂದ ಕೂಡಿದರೆ ಆ ಭಗವಂತ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಒಂದು ಸಣ್ಣದಾದ ಒಂದು ಅಳಿಲು ಸೇವೆ ಮಾಡಿದರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಮರಳಿ ಪುಣ್ಯದ ರೂಪದಲ್ಲಿ ಪುಣ್ಯವನ್ನು ಗಳಿಸಿಕೊಡುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಅತ್ಯಂತ
ದೊಡ್ಡದೇ ಪುಣ್ಯದ ಕೆಲಸವನ್ನು ಮಾಡಬೇಕು ಅಂತಿಲ್ಲ, ಸೇವೆಗಳನ್ನು ಮಾಡಬೇಕು ಅಂತಿಲ್ಲ. ಕೈಲಾದಷ್ಟು ನಿಮ್ಮ ಕೈಲಾದಷ್ಟು ಸಣ್ಣ ಸಣ್ಣ ಸೇವೆಗಳನ್ನೇ ಮಾಡಿ. ಅದು ನಿಮ್ಮ ಮನಸ್ಸಿಗೆ ಸದೃಢತೆಯನ್ನು ತುಂಬುತ್ತೆ, ಮಾನಸಿಕ ಸದೃಢತೆಯನ್ನು ತುಂಬುತ್ತೆ, ಹಾಗೆ ಬಲ ಕೊಡುತ್ತೆ. ಹಾಗೆ ನಿಮ್ಮ ಬಗ್ಗೆನೇ ನೀವು ಒಂದು ಹೆಮ್ಮೆ ಪಡುವಂಥ ಒಂದು ಭಾವವನ್ನು ವ್ಯಕ್ತಪಡಿಸುತ್ತೆ. ಆಗ ಏನಾಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿರುವ ಹಾರ್ಮೋನ್ಸ್ಗಳು ಕೂಡ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಖಿನ್ನತೆಗೆ ಜಾರಿದಾಗ ತಲೆನೋವು ಬರೋದಾಗಲಿ ಈ ಥರ ಎಲ್ಲ ವ್ಯತ್ಯಾಸಗಳಾಗತ್ತಲ್ಲ, ಅದೇ ರೀತಿ ನೀವು ಸಂತೋಷವಾಗಿದ್ದಾಗ ನಿಮ್ಮ ದೇಹ ಯಾವ ರೀತಿ ನಿಮಗೆ ಸ್ಪಂದಿಸುತ್ತಲ್ಲ ಅದೇ ರೀತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಒಳ್ಳೆ ಕೆಲಸ ಮಾಡಿದಾಗಲೆಲ್ಲ ನಿಮ್ಮ ಮನಸ್ಸು ನಿಮ್ಮ ದೇಹ ಅದಕ್ಕೆ ಸ್ಪಂದಿಸಿ ಉಲ್ಲಾಸಗೊಳ್ಳುತ್ತೆ, ಅಂದರೆ ಉತ್ಸಾಹಗೊಳ್ಳುತ್ತೆ, ಅಂದರೆ ಆರೋಗ್ಯಭರಿತವಾಗುತ್ತೆ. ನೀವೆಷ್ಟು ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡ್ತಿರೋ, ಕೆಟ್ಟದನ್ನು ಬಯಸ್ತಿರೋ, ಸಿಟ್ಟನ್ನು ಮಾಡ್ಕೊಳ್ತಿರೋ, ಇಲ್ಲ ದುರಾಲೋಚನೆ ಮಾಡ್ತಿರೋ, ಇಲ್ಲ ಆಲಸ್ಯವನ್ನು ಹೊಂದಿರ್ತಿರೋ, ಇಲ್ಲ ಅಂದರೆ ಅಹಂಕಾರವನ್ನು ಪಡ್ತಿರೋ, ಇನ್ನೊಬ್ಬರ ಏಳಿಗೆಯನ್ನು ಕಂಡು ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಪಡ್ತಿರೋ, ಮೊದಲು ನಿಮ್ಮ ದೇಹವನ್ನು ಮನಸ್ಥಿತಿಯನ್ನೇ ಅದು ಸುಡುತ್ತೆ. ಅಂದರೆ ಮೊದಲು ನೀವೇ ಅವೆಲ್ಲವನ್ನು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಮೊದಲು ಅದು ಹಾನಿ ಮಾಡೋದು ನಿಮ್ಮನ್ನೇ ಅನ್ನುವ ರೀತಿಯಲ್ಲಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರಿಗೂ ಸಹ ಕೆಟ್ಟದನ್ನು ಬಯಸುವ ಮನಸ್ಥಿತಿ ಬೇಡ. ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ಬಯಸುವ ಮನಸ್ಥಿತಿಯನ್ನು ಒಂದೊಂದೇ ಹೆಜ್ಜೆಯ ಮೂಲಕ ಇಡ್ತಾ ಹೋಗ್ರಿ. ನಾನು ಕೂಡ ನಿಮ್ಮ ಬಳಿ ಒಂದೊಂದೇ ಹೆಜ್ಜೆಯ ಮೂಲಕ, ಯಶಸ್ಸಿನ ಮೂಲಕ, ಗೆಲುವಿನ ಮೂಲಕ, ಆರೋಗ್ಯದ ಮೂಲಕ, ಸಂಪತ್ತಿನ ಮೂಲಕ, ಅಭಿವೃದ್ಧಿಯ ಮೂಲಕ, ಆರೋಗ್ಯದ ಮೂಲಕ, ಎಲ್ಲ ರೀತಿಯ ಸಂತೋಷದ ಮೂಲಕ ನಿಮ್ಮ ಹತ್ರ ಬರ್ತಾ ಹೋಗ್ತೀನಿ. ನೀವು ಎಷ್ಟು ಒಳ್ಳೆಯದ್ರ ಕಡೆ ಸಾಕ್ತಾ ಹೋಗ್ತಿರೋ, ಸಣ್ಣ ಪ್ರಮಾಣದಲ್ಲೇ ಆಗಿರ್ಬೋದು, ನೀವು ಎಷ್ಟು ಒಳ್ಳೆಯ ಉದ್ದೇಶವನ್ನು ಹೊಂದುತ್ತಾ ಹೋಗ್ತಿರೋ ಅಷ್ಟೇ ನಾನು ಕೂಡ ಒಂದೊಂದೇ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಕೊಂಡು ನಿಮ್ಮ ಬಳಿ ಬರಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ನಾನು ನಿಮ್ಮ ಬಳಿ ಬರಲಿಕ್ಕೆ ಸಾಧ್ಯ ಮಾಡಿಕೊಡಿ. ಉದ್ದೇಶದ ಕರ್ಮಗಳನ್ನು ಹೊಂದಿ. ಯಾವುದೂ ಕೂಡ ಇಲ್ಲಿ ಕಾರಣ ಇಲ್ಲದೆ ನಡೆಯೋದಿಲ್ಲ. ಯಾರೋ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ, ಇಲ್ಲ ಮೋಸ ಮಾಡಿದ್ರು, ಇಲ್ಲ ಇನ್ಯಾವುದೇ ರೀತಿ ಒಂದು ಸಮಸ್ಯೆಗೆ ನೀವು ಒಳಗಾಗಿದ್ದಾರೆ ಅಂದರೆ ಅದೆಲ್ಲ ನೀವು ಕೊಟ್ಟಿದ್ದೆ ನಿಮಗೆ ಮರಳಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ಕೆಲವು ಪಾಠಗಳನ್ನು ಕಲಿಸ್ಲಿಕ್ಕೆ ಪರಿಸ್ಥಿತಿ ಸಂದರ್ಭಗಳ ವಿವರಣೆಯನ್ನು ಕೊಡಲಿಕ್ಕೆ ಕೂಡ ಅವು ಬಂದಿರ್ತವೆ. ಹಾಗಾಗಿ ಅವುಗಳನ್ನು ನೀವು ಫೇಸ್ ಮಾಡಲೇಬೇಕಾಗತ್ತೆ. ಆದರೆ ಅವುಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕಂದ್ರೆ ಈ ಸಮಯದಲ್ಲಿ ನಿಮಗೆ ಪಾಠ ಅದು. ಅದಕ್ಕೆ ಪ್ರತಿಯಾಗಿ ನೀವು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಬೇಕು. ಹಾಗೆ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಗುವ ಯೋಜನೆಗಳನ್ನು ಮಾಡಬೇಕು. ಹಾಗೆ ಆದಷ್ಟು ನೀವು ಒಳ್ಳೆಯ ಕೆಲಸಗಳ ಕಡೆ ಗಮನ ಕೊಡಬೇಕು. ಅದು ಬಿಟ್ಟು ಈಗ ಸಿಕ್ಕಿರೋ ಜೀವನದ ಬಗ್ಗೆ, ನರಕ ಯಾತನೆಯ ಬಗ್ಗೆ ಚಿಂತಿಸ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ಪಡೀಲಿಕ್ಕೆ ಅವೇ ಅಡ್ಡಿ ಆಗ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲಿ ಎಲ್ಲ ಕೂಡ ಒಂದು ಬದಲಾವಣೆಯನ್ನು ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಬಂದಿರೋ ಒಂದು ಕಷ್ಟ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಿಚಾರ ಆಗಿರ್ಬೋದು, ಅದು ಬದಲಾವಣೆಗೋಸ್ಕರ ಬಂದಿರುತ್ತೆ. ನೀವು ಕೆಟ್ಟ ಬದಲಾವಣೆ ಆಗ್ತಿರೋ, ಒಳ್ಳೆ ಬದಲಾವಣೆ ಆಗ್ತಿರೋ ಅನ್ನೋ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸ್ವತಂತ್ರತೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾಕಂದರೆ ಮನುಷ್ಯ ಬುದ್ಧಿವಂತ ಪ್ರಾಣಿ. ಹಾಗಾಗಿ ನಿನಗೆ ಬುದ್ಧಿ ಇದೆ ಅಂದರೆ ನೀನು ಯಾವುದನ್ನು ತಗೊಳ್ಬೇಕು, ಯಾವುದನ್ನು ತಗೊಂಡ್ರೆ ಯಾವ ರೀತಿ ಶುಭವಾಗುತ್ತೆ, ನನ್ನ ಜೀವನದಲ್ಲಿ ಒಂದು ಒಳ್ಳೆಯದು ಶಾಶ್ವತವಾಗಿ ನೆಲೆ ಆಗುತ್ತೆ, ಯಾವುದನ್ನು ಬಿಟ್ಟರೆ ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ನೀನು ಯೋಜಿಸಬಲ್ಲೆ. ಆ ಯೋಜನೆಯ ಪ್ರಕಾರ ಪ್ರಾಮಾಣಿಕ ಪ್ರಯತ್ನ ಮಾಡು, ನಾನು ನಿನ್ನ ಜೊತೆ ಇರ್ತೀನಿ. ನಾನಂತೂ ಯಾವಾಗಲೂ ಕಾಯ್ತಾನೆ ಇರ್ತೀನಿ. ನನ್ನ ಭಕ್ತರು ಯಾವಾಗ ಒಂದು ಒಳ್ಳೆಯ ಕರ್ಮದ ಉದ್ದೇಶ ಹೊಂದುತ್ತಾರೋ, ಒಳ್ಳೆಯ ಕರ್ಮಗಳನ್ನು ಮಾಡ್ತಾರೋ, ಸೇವೆಗಳನ್ನು ಮಾಡ್ತಾರೋ, ಪುಣ್ಯ ಕಾರ್ಯಗಳನ್ನು ಮಾಡ್ತಾರೋ, ಆಗ ನಾನು ಅವ್ರ ಹತ್ರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಆವಾಗವಾಗ ಬಂದು ಗುರುವಿನ ಮೂಲಕ ನಿಮಗೆ ಮಾರ್ಗದರ್ಶನ ಮಾಡೋದು, ಸಂದೇಶಗಳ ಮೂಲಕ ಬರೋದು, ಇಲ್ಲ ತಂದೆ ತಾಯಿಯ ಮೂಲಕ ಬರೋದು, ಇಲ್ಲ ಒಳ್ಳೆಯ ಸ್ನೇಹಿತರ ಮೂಲಕ ನಿಮಗೆ ಒಂದೊಂದು ಸರಿ ಒಳ್ಳೆಯ ಸಲಹೆಗಳನ್ನು ಕೊಡೋದು, ಈ ರೀತಿಯೆಲ್ಲ ನಾನು ನಿಮಗೆ ಮಾಡ್ತೀನಿ. ಅಂದರೆ ಖಂಡಿತ ನಾನು ನಿಮ್ಮ ಬಳಿ ಬರಲಿಕ್ಕೆ ಒಂದು ದಾರಿಯನ್ನು ಮಾಡ್ಕೊಳ್ತಾ ಇರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಪಂಚದಲ್ಲಿರೋದು ಎಲ್ಲದೂ ಕೆಟ್ಟದಲ್ಲ. ಕೆಟ್ಟದ್ದು ಸಿಕ್ಕಿದೆ ಅಂದರೆ ಅದೆಲ್ಲ ನಮ್ಮ ಕರ್ಮಕ್ಕನುಸಾರವಾಗಿ ಸಿಕ್ಕಿರುತ್ತೆ. ನೀವು ಯಾವುದೋ ಒಂದು ವ್ಯಕ್ತಿಯನ್ನು, ಅಪರಿಚಿತ ವ್ಯಕ್ತಿಯನ್ನು ಒಂದು ಸ್ನೇಹಿತರನ್ನು ಹಾಕಿಸ್ಕೊಂಡು ನಂಬಿ ಅವರಿಗೆ ಏನಾದರೂ ಒಂದು ಸಹಾಯ ಮಾಡಿರ್ತೀರಾ ಅಂದರೆ, ಇಲ್ಲ ವಂಚನೆಗೆ ಒಳಗಾಗಿರ್ತೀರಾ ಅಂದರೆ ಅದು ಖಂಡಿತ ನಿಮ್ಮ ಕರ್ಮ. ಆ ಯಾವುದೋ ವ್ಯಕ್ತಿ ಇಷ್ಟು ವರ್ಷ ನಿಮಗೆ ಅವ್ರಿಗೆ ಕಂಡಿರೋದಿಲ್ಲ, ಸಿಕ್ಕಿರೋದಿಲ್ಲ, ಆ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯದಾಗಿದೆ ಅಂದರೆ ಅದು ನಿಮ್ಮ ಕರ್ಮ ಹುಡುಕಿ ಬಂದಿದೆ ಈ ರೀತಿಯಲ್ಲಿ ಸಹಾಯದ ಮೂಲಕ. ಅದೇ ಯಾವುದೋ ವ್ಯಕ್ತಿ ನಿಮ್ಮಿಂದ ಏನೋ ಕಿತ್ಕೊಂಡು ಹೋದ್ರು ಅಂದರೆ ಅದು ಕೂಡ ಕರ್ಮ, ಆ ರೀತಿ ಹುಡ್ಕೊಂಡು ಬಂದಿದೆ ನಿಮ್ಮನ್ನು ಅಂದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾರಣ ಇಲ್ಲದೆ ಇಲ್ಲಿ ಏನೂ ನಡೆಯೋದಿಲ್ಲ. ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ಅದು ಯಾರದ್ದೋ ಮೂಲಕ ಬಂದಿದ್ದಾರೆ. ನೀವು ದೃಢವಾದ ನಂಬಿಕೆ ಇಟ್ಟು ಸಾಕ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ಕಷ್ಟವನ್ನು ಅನುಭವಿಸಿದ್ರ, 10 ಆಗಿರ್ಬೋದು, 15 ಆಗಿರ್ಬೋದು. ಆದರೆ ಎಲ್ಲದಕ್ಕೂ ಒಂದು ತಿರುವು ಅನ್ನೋದು ಇದ್ದೇ ಇರುತ್ತೆ. ಭಗವಂತನ ಅವತಾರದಲ್ಲಿದ್ದವರು ಕೂಡ ಇಲ್ಲಿ ಅನೇಕ ರೀತಿಯ ಕರ್ಮಗಳಿಗೆ ಅನುಸಾರವಾಗಿ ಕೆಲವು ಸಮಸ್ಯೆಗಳನ್ನು, ಕಷ್ಟಗಳನ್ನು ಎದುರಿಸಲೇಬೇಕಾಯಿತು. ಇನ್ನು ನಾವು ಮಾನವರು ಅಂದಮೇಲೆ ಕೆಲವು ತಪ್ಪುಗಳಂತೂ ನಮ್ಮಿಂದ ಆಗೇ ಆಗಿರ್ತವೆ. ಹಾಗಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಪರಿವರ್ತನೆ, ಒಳ್ಳೆಯ ಉದ್ದೇಶದ ಕರ್ಮಗಳು. ಹಾಗೆ ನೀವು ಯಾವುದೇ ರೀತಿ ಕೋಪವನ್ನು ಮಾಡ್ಕೊಳ್ಬಾರ್ದು. ಹಾಗಂತ ಅತಿ ವಿನಯನೂ ಸಲ್ಲ. ಎಲ್ಲಿ ಕೋಪ ಮಾಡ್ಕೊಳ್ಬೇಕು, ಎಲ್ಲಿ ಕೋಪ ಮಾಡ್ಕೊಳ್ಬಾರ್ದು ಅನ್ನುವ ವಿವೇಕ ನಿಮ್ಮಲ್ಲಿ ಜಾಗೃತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ, ಹಾಗೆ ಪ್ರೇರಣೆ ಕೂಡ ನೀಡಿದ್ದಾರೆ. ಯಾವ ರೀತಿ ಪರಿವರ್ತನೆಗಳನ್ನು ಕಂಡುಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ. ಎಲ್ಲದಕ್ಕೂ ಕರ್ಮನೇ ಕಾರಣ ಅಂತೇಳಿ ವಿವರವಾಗಿ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಅಂದರೆ
ಒಂದು ಕರ್ಮವೇ ಎಲ್ಲ ರೀತಿಯ ಫಲಿತಾಂಶವನ್ನು ಕೊಡುತ್ತೆ. ನಿನ್ನ ಕರ್ಮ ಯಾವ ರೀತಿ ಒಳಿತಿನಿಂದ ಕೂಡಿರುತ್ತೋ ಅದೇ ಫಲಿತಾಂಶವನ್ನು ಪಡ್ಕೊಳ್ತೀಯ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಈಗ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.